ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಪ್ರಗತಿ ಪರಿಶೀಲನೆಗೆ ಅಂತೇಳಿ ಬಂದಿದ್ದಂತಹ ಸಿಎಂ, ಡಿ.ಸಿ.ಎಂ ಹಾಗೆಯೇ ಸಚಿವರುಗಳು ಚಿತ್ರದುರ್ಗದಲ್ಲಿ ಜಮೀನುಗಳಿಗೆ ಹೋಗಿ ಅಲ್ಲಿ ಬರ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಟ್ಟರು. ಉಪಮುಖ್ಯಮಂತ್ರಿ, ಕಂದಾಯ ಸಚಿವರಾಗಿರುವಂತಹ ಡಾಕ್ಟರ್ ಜಿ. ಪರಮೇಶ್ವರ್, ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಜೊತೆಯಲ್ಲಿದ್ದರು. ರೈತರ ಮಣ್ಣಿನ ಗುಣಮಟ್ಟ ಹಾಗೂ ಬೆಳೆಗಳ ಬೆಳವಣಿಗೆಯನ್ನು ಪರಿಶೀಲನೆ ಮಾಡಿದ್ರು. ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ರೈತರಿಂದಲೂ ಸಮಸ್ಯೆಯನ್ನು ಆಲಿಸಿದ್ದಾರೆ. ಮಳೆ ಕೊರತೆ ಹಾಗೂ ಬರ ಪರಿಹಾರದ ಬಗ್ಗೆ ಸಮಗ್ರ ದಾಖಲೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ಸ್ಥಳದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರುವಂತಹ ರೈತರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಅನ್ನ ವಜಾ ಮಾಡುವ ತೀರ್ಮಾನ ಮಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಆಗ್ತದೆ. ಕೋಲಾರ, ನಮ್ಮ ರಾಮನಗರ, ಬೆಂಗಳೂರು ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಮಾಡಿದ್ದೀವಿ. ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಈ ಭಾಗದಲ್ಲಿ ಭಾಳ ಬರ ಅದಕ್ಕೆ ಏನು ಮಾಡಬೇಕು ಮುಂಜಾಗ್ರತೆ ಅಂತೇಳಿ ಚರ್ಚೆ ಮಾಡಿದ್ವಿ. ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ನಮ್ಮ ರೈತರೇ, ನಾನು ಯಾರಿಗೆ ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. ಅಲ್ಲ, ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗಕ್ಕಾಗಲ್ಲ, ಅವ್ರು ನಮ್ಗೆ ಬಿಟ್ಟು ಬದುಕಕ್ಕಾಗಲ್ಲ. ಅದೆಲ್ಲ ಒಟ್ಟಿಗೆ ಬದುಕಬೇಕು, ಆ ತೀರ್ಮಾನ ನಾನು ಮಾಡ್ತೀನಿ. ಹೀಗೆ ನಮ್ಮ ರಾಜ್ಯದಲ್ಲಿ ಬರ ಆವರಿಸಿದೆ, ಬರ ಪೀಡಿತವಾಗಿದೆ. ಕರ್ನಾಟಕ, ಮುಕ್ಕಾಲು ಕರ್ನಾಟಕದಲ್ಲಿ ಮಳೆ ಸರಿಯಾಗಿ ಆಗ್ತಾನೇ ಇಲ್ಲ. ಆದರೆ ಉತ್ತರ ಭಾರತದ ಪರಿಸ್ಥಿತಿ ವ್ಯತಿರಿಕ್ತವಾಗಿದೆ. ಇಲ್ಲಿ ವಿಪರೀತ ಮಳೆ ಸುರಿತಾ ಇದೆ. ಪ್ರಳಯ ಸೃಷ್ಟಿಯಾದಂತಹ ವಾತಾವರಣ ಗೋಚರಿಸ್ತಾ ಇದೆ. ವಿಶೇಷವಾಗಿ ಗುಜರಾತ್ ರಾಜ್ಯದಲ್ಲಂತೂ ಮಳೆ ಜಲಪ್ರಳಯವನ್ನು ಸೃಷ್ಟಿಸಿದೆ. ಗುಜರಾತ್ನಲ್ಲಿ ವರ್ಣನ ಆರ್ಭಟ, ರಸ್ತೆಯಲ್ಲಿ ಮುಳುಗಿದ ವಾಹನಗಳು. ಅಹಮದಾಬಾದ್ನಲ್ಲಿ ದಾಖಲೆ ಮಳೆಯಾಗಿದೆ. 100 ವರ್ಷಗಳಲ್ಲಿ 4ನೇ ಅತಿ ಹೆಚ್ಚು ಮಳೆಯಾಗಿದ್ದು, ಸುಮಾರು 294 ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು, ಹಲವು ಪ್ರದೇಶಗಳು ಮುಳುಗಡೆಯಾಗಿದೆ. ಇಲ್ಲಿ ನೋಡಿ, ಸನಥಾಲ್ ಕ್ರಾಸ್ನಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳೇ ಮುಳುಗಡೆಯಾಗಿದೆ. ಎದೆ ಮಟ್ಟದ ನೀರಿನಲ್ಲೇ ಜನರು ಸಂಚಾರ ಮಾಡ್ತಿದ್ದಾರೆ. ಗುಜರಾತ್ನಲ್ಲಿ ಸುರಿದ ಮಳೆ ಜನರ ಬದುಕನ್ನೇ ಕಸಿದುಕೊಂಡಿದೆ. ದೊಡ್ಡ ದೊಡ್ಡ ಬಸ್ಗಳೇ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ಬಸ್ ಪ್ರಯಾಣಿಕರು ನೀರಿನಲ್ಲೇ ನಡ್ಕೊಂಡು ಹೋಗ್ತಿದ್ದಾರೆ. ರಸ್ತೆಯಲ್ಲಿ ನಿಂತ ಎದೆ ಮಟ್ಟದ ನೀರಿನಲ್ಲಿ ಜನರು ಸಂಚಾರ ಮಾಡ್ತಿದ್ದಾರೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ಹಲವು ವಾಹನಗಳು ಕೆಟ್ಟು ಹೋಗಿದೆ. ಕೆಟ್ಟು ನಿಂತ ವಾಹನಗಳನ್ನ ನೀರಿನಲ್ಲೇ ವಾಹನದ ಮಾಲೀಕರು ತಳ್ಕೊಂಡು ಹೋಗ್ತಿದ್ದಾರೆ. ಗುಜರಾತ್ನ ಸುರೇಂದ್ರನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಚೋಟೀಲಾದಲ್ಲಿ ಸೇತುವೆಗಳು ಮುಳುಗಡೆ ಆಗಿ ಸಂಚಾರ ಬಂದಾಗಿದೆ. ಈ ಮಧ್ಯೆ ಚೋಟೀಲಾ ಗ್ರಾಮಕ್ಕೆ ಉಪಜಿಲ್ಲಾಧಿಕಾರಿ ಭೇಟಿ ನೀಡಿದ್ದು ಡ್ಯಾಂ ಪರಿಶೀಲಿಸಿದ್ರು. ಜೊತೆಗೆ ಸೋಮ್ಸಾರ್ ಮತ್ತು ಪಲಾಸ ಗ್ರಾಮಗಳಿಗೂ ಭೇಟಿ ನೀಡಿ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಯಿತು. ಭಾರೀ ಮಳೆಗೆ ಅರ್ಧಕ್ಕರ್ಧ ಗುಜರಾತ್ ಮುಳುಗಿ ಹೋಗಿದೆ. ಪ್ರವಾಹದಲ್ಲಿ ಸಾವಿರಾರು ಜನರು ಮನೆಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ರಾಜೋಡಾ ಗ್ರಾಮದಲ್ಲಿ ಮಳೆ ಅಬ್ಬರಿಸಿದ್ದು ಜನ ಅತಂತ್ರರಾಗಿದ್ದಾರೆ. ಈ ಮಧ್ಯೆ ಮಳೆಯಲ್ಲಿ ಸಿಲುಕಿಕೊಂಡಿದ್ದ 82 ನಾಗರಿಕರನ್ನ ಸತತ ಕಾರ್ಯಾಚರಣೆ ಮೂಲಕ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಎಲ್ಲ ಸಂತ್ರಸ್ತರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲು ಸೇನಾ ತಂಡ ನಿರಂತರವಾಗಿ ಶ್ರಮಿಸುತ್ತಿದೆ. ಅಸ್ಸಾಂನಲ್ಲೂ ಭೀಕರ ಮಳೆಯಾಗಿದೆ. ಗುವಾಹಟಿಯ ರುಕ್ಮಿಣಿಗಾಂವ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂರಾರು ಮನೆಗಳಿಗೆ ವರುಣದೇವ ದಿಗ್ಬಂಧನ ಹಾಕಿದ್ದಾನೆ. ಮನೆ ಮುಂದೆ ನೀರು ನಿಂತ ಹಿನ್ನೆಲೆ ಜನರು ಬೋಟ್ನಲ್ಲಿ ಸಂಚಾರ ಮಾಡುವಂತಾಗಿದೆ. ಸದ್ಯ ರಸ್ತೆಯಲ್ಲಿ ನಿಂತ ನೀರನ್ನ ಹೊರಹಾಕಲು ಪಂಪ್ ಸೆಟ್ ಬಳಕೆ ಮಾಡಲಾಗ್ತಿದೆ. ಜಮ್ಮು ಕಾಶ್ಮೀರದಲ್ಲೂ ಮಳೆ ಅಬ್ಬರ.
ಗುಡ್ಡ ಕುಸಿತ, ರಸ್ತೆ ಸಂಚಾರ ಅಸ್ತವ್ಯಸ್ತ. ಜಮ್ಮು ಕಾಶ್ಮೀರದಲ್ಲೂ ನಿರಂತರವಾಗಿ ಮಳೆ ಅಬ್ಬರಿಸಿದೆ. ದೋಡಾ ಜಿಲ್ಲೆಯಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಹಲವೆಡೆ ಗುಡ್ಡ ಕುಸಿತವಾಗಿದೆ. ಇದರಿಂದ ದೋಡಾ ರಸ್ತೆ ಬಂದ್ ಆಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.